ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ಸ್ಟೇಷನ್ ನ ಎಲಿವೇಟರ್ ಭಾಗದಲ್ಲಿ ಮಾತ್ರ ಅಲ್ಲ, ನೆಲಮಹಡಿಯೂ ಕೂಡ ಕಂಪ್ಲೀಟ್ ಜಲಾವೃತ ಆಗಿದೆ. ಅದರ ದೃಶ್ಯಾವಳಿಯನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮಳೆ ಬಂದದ್ದು ನಿಂತಿದ್ರು ಕೂಡ ಮಳೆಯಿಂದ ಆಗಿರುವಂತಹ ಎಫೆಕ್ಟ್ ನಿಲ್ತಾ ಇಲ್ಲ. ಅದರ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಸಿದ್ದಪ್ಪಾಜಿ ಆ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಈ ಒಂದು ಕೇಂದ್ರೀಯ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣದ ನೆಲಮಹಡಿಯ ಚಿತ್ರಾವಳಿ. ಅಂದ್ರೆ ಮೊನ್ನೆ 2-3 ದಿನದಿಂದ ಬಂದಂತಹ ಮಳೆ ಎಲ್ಲವೂ ಕೂಡ, ಮಳೆಯ ನೀರೇನಿದೆ ಅದೆಲ್ಲವೂ ಕೂಡ ಈ ಒಂದು ನೆಲಮಹಡಿಯಲ್ಲಿ ಸ್ಟೋರ್ ಆಗಿರುವಂತದ್ದನ್ನ ನೀವು ಕಾಣಿಸ್ತಾ ಇರಬಹುದು. ಇದೆಲ್ಲವನ್ನು ಕೂಡ ಈಗ ಪೈಪ್ ಮೂಲಕ ಹೊರಗಡೆ ಬಿಡುವಂತಹ ಕೆಲಸವನ್ನ ಮೆಟ್ರೋ ಸ್ಟೇಷನ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೆಟ್ರೋ ಸ್ಟೇಷನ್ ನ ಎಂಟ್ರೆನ್ಸ್ ಭಾಗದಲ್ಲಿ ಎಲಿವೇಟರ್ ನ ಕೆಳಗಡೆ ನೀರೆಲ್ಲವೂ ಕೂಡ ತುಂಬಿಕೊಂಡಿತ್ತು, ಅಂದ್ರೆ ಜಲಾವೃತ ಆಗಿ ಹೋಗಿತ್ತು. ಅದನ್ನ ಬಕೆಟ್ ಅಲ್ಲಿ ಹೊರ ಹಾಕುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮೆಟ್ರೋ ಸ್ಟೇಷನ್ ನ ನೆಲಮಹಡಿಯಲ್ಲೂ ಕೂಡ ಕಂಪ್ಲೀಟ್ ಜಲಾವೃತ ಆಗಿರುವಂತಹದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಇಡೀ ಏರಿಯಾದ ಕೊಳಕು ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ಸ್ಟೇಷನ್ ನ ನೆಲಮಹಡಿಯಲ್ಲಿ ಇರುವಂತಹದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಇಡೀ ಏರಿಯಾದಲ್ಲಿ ನೀರು ಹರಿದು ಹೋಗೋದಕ್ಕೆ ಸಮರ್ಪಕವಾದಂತಹ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಇನ್ನ ಮೆಟ್ರೋ ಸ್ಟೇಷನ್ ಅಲ್ಲಿ ತುಂಬಿರುವಂತಹ ನೀರನ್ನ ಯಾವ ರೀತಿಯಾಗಿ ಹೊರ ಹಾಕ್ತಿದ್ದಾರೆ ಅನ್ನೋದನ್ನ ಕೂಡ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಪೈಪ್ ಮೂಲಕ ಯಾವ ರೀತಿಯಾಗಿ ಬಿಡ್ತಿದ್ದಾರೆ ನೋಡಿ. ಒಂದ್ ರೀತಿಯಾಗಿ ಎಷ್ಟು ನೀರು ತುಂಬಿಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಎಷ್ಟೇ ಫೋರ್ಸ್ ಅಲ್ಲಿ ನೀರನ್ನ ಮೋರಿಗೆ ಬಿಡುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಆ ನೀರು ಹೊರ ಹೋಗ್ತಾ ಇಲ್ಲ. ಇಡೀ ಸ್ಟೇಷನ್ ಅಲ್ಲಿ ನೀರು ತುಂಬಿಕೊಂಡಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ನಾನು ಆಗ್ಲೇ ಹೇಳಿದಾಗೆ ಈ ಸಿಲ್ಕ್ ಬೋರ್ಡ್ ನ ಸಮೀಪ ಇರುವಂತಹ, ಅಂದ್ರೆ ಜಂಕ್ಷನ್ ಅಲ್ಲಿ ಸೇರ್ಕೊಂಡಿರುವಂತಹ ಎಲ್ಲಾ ನೀರು ಕೂಡ ಬಹುಶಃ ಮೆಟ್ರೋ ಸ್ಟೇಷನ್ ಒಳಗೆ ಹೋಗಿದೆಯೇನೋ. ಯಾಕಂದ್ರೆ ಫುಲ್ ಓಪನ್ ಇರೋದ್ರಿಂದ, ಇಲ್ಲಿ ಯಾವುದೇ ರೀತಿಯಾಗಿ ತಡೆಗೋಡೆ ಕೂಡ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಆಗಿ ನೀರೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಆ ನೀರನ್ನ ಹೊರ ತೆಗೆಯೋದಕ್ಕೆ ಸಿಬ್ಬಂದಿ ಈಗ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯಾವಳಿ ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗದೀಶ್ ರೆಡ್ಡಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.